ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಡಿ.ಎಲ್. ಪವಾರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಡಾಕ್ಟರ್ ಡಿ.ಎಲ್. ಪವಾರ್, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ. ಇವತ್ತಿನ ಈ ಒಂದು ಯೂಟ್ಯೂಬ್ ತರಗತಿಯಲ್ಲಿ ಭಾರತದ ಸಂವಿಧಾನ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷಗಳಲ್ಲಿ ಕೇಳಲಾದ ಭಾರತದ ಸಂವಿಧಾನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ 2006ರಿಂದ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಲಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, PC 2006. ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ಮೂಲಭೂತ ಹಕ್ಕುಗಳನ್ನು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಡಿ 6. ನಮ್ಮ ಸಂವಿಧಾನದ ಭಾಗ 3ರಲ್ಲಿನ 12ರಿಂದ 35ರವರೆಗಿನ ವಿಧಿಗಳು ಒಟ್ಟು 6 ಮೂಲಭೂತ ಹಕ್ಕುಗಳ ಬಗ್ಗೆ ನಮಗೆ ಮಾಹಿತಿ ನೀಡುತ್ತವೆ. ಎರಡನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಇವರು ನೇಮಿಸುತ್ತಾರೆ? ಸರಿಯಾದ ಉತ್ತರ ಎ, ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳು ಭಾರತದಲ್ಲಿರುವ ಎಲ್ಲ ಹೈಕೋರ್ಟ್ಗಳ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅನ್ನೋದು. ಮೂರನೇ ಪ್ರಶ್ನೆ, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಸಿ, ರಾಜೇಂದ್ರ ಪ್ರಸಾದ್ ರವರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು. ಸಂವಿಧಾನ ರಚನಾ ಸಭೆ ಡಿಸೆಂಬರ್ 11, 1946ರಂದು ಎರಡನೇ ಬಾರಿಗೆ ಸಭೆ ಸೇರಿದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಸಂವಿಧಾನ ರಚನಾ ಸಮಿತಿಯ ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಸಂವಿಧಾನದಲ್ಲಿ ಭಾರತವನ್ನು ಏನೆಂದು ಉಲ್ಲೇಖಿಸಲಾಗಿದೆ? ಸರಿಯಾದ ಉತ್ತರ ಡಿ, ಭಾರತ್. ಐದನೇ ಪ್ರಶ್ನೆ, ಸಂವಿಧಾನದ ಯಾವ ಖಂಡಿಕೆ ಅನ್ವಯ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ ಅನ್ನೋದು? ಸಂವಿಧಾನದ ಅನ್ವಯ ಯಾವ ವಿಧಿಯ ಅನ್ವಯ ಅಸ್ಪೃಶ್ಯತೆಯನ್ನ ತೆಗೆದು ಹಾಕಲಾಗಿದೆ ಅನ್ನೋದು ಆಗಿದೆ. ಸರಿಯಾದ ಉತ್ತರ ಡಿ, ಭಾರತ್. ಐದನೇ ಪ್ರಶ್ನೆ, ಸಂವಿಧಾನದ ಯಾವ ಖಂಡಿಕೆ ಅನ್ವಯ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ? ಸರಿಯಾದ ಉತ್ತರ 17. ನಮ್ಮ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆಯನ್ನ ನಿಷೇಧಿಸುತ್ತದೆ. ಈ ಕೆಳಕಂಡ ರಾಜ್ಯ ಅಸೆಂಬ್ಲಿಯಲ್ಲಿ ಆರನೇ ಪ್ರಶ್ನೆ, ಕೆಳಕಂಡ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತು ಇದೆ? ಸರಿಯಾದ ಉತ್ತರ ಡಿ, ಎಲ್ಲವೂ. ಬಿಹಾರ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್. ಅಂದರೆ ಪ್ರಸ್ತುತ 6 ರಾಜ್ಯಗಳಲ್ಲಿ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಸದನಗಳನ್ನು ಅಸ್ತಿತ್ವದಲ್ಲಿರುವುದನ್ನ ನೋಡುತ್ತೇವೆ. ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಬಿಹಾರ್ ಮತ್ತು ಉತ್ತರ ಪ್ರದೇಶ್. 7ನೇ ಪ್ರಶ್ನೆ, ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ಸರಿಯಾದ ಉತ್ತರ ಸಿ, ರಾಷ್ಟ್ರಪತಿ. ನಮ್ಮ ಸಂವಿಧಾನದ 155ನೇ ವಿಧಿಯ ಪ್ರಕಾರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯಗಳಿಗೆ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. 8ನೇ ಪ್ರಶ್ನೆ, ಸಂವಿಧಾನದ 8ನೇ ಅನುಸೂಚಿಯು ಎಷ್ಟು ಭಾರತೀಯ ಭಾಷೆಗಳನ್ನು ಗುರುತಿಸಿದೆ? ಸರಿಯಾದ ಉತ್ತರ ಎ, 22. ಒಟ್ಟು 22 ಭಾಷೆಗಳನ್ನು ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಗುರುತಿಸಲಾಗಿದೆ ಉಲ್ಲೇಖಿಸಲಾಗಿದೆ. 9ನೇ ಪ್ರಶ್ನೆ, ಸಂವಿಧಾನದ 370ನೇ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ? ಸರಿಯಾದ ಉತ್ತರ ಎ, ಜಮ್ಮು ಮತ್ತು ಕಾಶ್ಮೀರ್.
10ನೇ ಪ್ರಶ್ನೆ, ಭಾರತದ 4ನೇ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಎ ವಿ ವಿ ಗಿರಿ. ಈ ವಿ ವಿ ಗಿರಿ ಅವರು ಭಾರತದ 4ನೇ ರಾಷ್ಟ್ರಪತಿಯಾಗಿ 24 ಆಗಸ್ಟ್ 1969ರಿಂದ 23 ಆಗಸ್ಟ್ 1974ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಬಿ ಕೆ ಆರ್ ನಾರಾಯಣ್. ಕೆ ಆರ್ ನಾರಾಯಣ್ ರವರು 9ನೇ ರಾಷ್ಟ್ರಪತಿಗಳಾಗಿ 21 ಆಗಸ್ಟ್ 1992ರಿಂದ 24 ಜುಲೈ 1997ರವರೆಗೆ 9ನೇ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸಿ ಭೈರವಾನ್ ಸಿಂಗ್ ಶೇಖಾವತ್. ಕೆ ಆರ್ ನಾರಾಯಣ್ ರವರು ಸಿ ಭೈರವಾನ್ ಸಿಂಗ್ ಶೇಖಾವತ್ 11ನೇ ಉಪರಾಷ್ಟ್ರಪತಿ 19 ಆಗಸ್ಟ್ 2002. ಇಲ್ಲಿ ಕೆ ಆರ್ ನಾರಾಯಣ್ ರವರು 9ನೇ ಉಪರಾಷ್ಟ್ರಪತಿಗಳಾಗಿ 21 ಆಗಸ್ಟ್ 1992ರಿಂದ 24 ಜುಲೈ 1997ರವರೆಗೆ ಉಪರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದು ಮೊದಲು ರಾಷ್ಟ್ರಪತಿ ಅಂತ ಹೇಳಿದ್ದೆ, ಇದು ಉಪರಾಷ್ಟ್ರಪತಿ. ಸಿ ಭೈರವಾನ್ ಸಿಂಗ್ ಶೇಖಾವತ್ ಇವರು 11ನೇ ಉಪರಾಷ್ಟ್ರಪತಿಗಳಾಗಿ 19 ಆಗಸ್ಟ್ 2002ರಿಂದ 22 ಜುಲೈ 2007ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು ಡಿ ಎಪಿಜೆ ಅಬ್ದುಲ್ ಕಲಾಂ. ಎಪಿಜೆ ಅಬ್ದುಲ್ ಕಲಾಂ ರವರು 11ನೇ ರಾಷ್ಟ್ರಪತಿಯಾಗಿ 21 ಜುಲೈ 2002ರಿಂದ 24 ಜುಲೈ 2007ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹನ್ನೊಂದನೇ ಪ್ರಶ್ನೆ, ಗೋವಾ ಭಾರತದ 25ನೇ ರಾಜ್ಯವಾಗಿ ಯಾವಾಗ ರೂಪುಗೊಂಡಿತು? ಸರಿಯಾದ ಉತ್ತರ ಸಿ 1987. 12ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ? ಸರಿಯಾದ ಉತ್ತರ ಎ 224. ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 224. 13ನೇ ಪ್ರಶ್ನೆ, ಚುನಾವಣಾ ಆಯೋಗದಲ್ಲಿ ಇರುವ ಸದಸ್ಯರ ಸಂಖ್ಯೆ 3. ಪ್ರಸ್ತುತ ಚುನಾವಣಾ ಆಯೋಗದಲ್ಲಿ 3 ಜನ ಸದಸ್ಯರು, ಒಬ್ಬ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇನ್ನು 2 ಇತರೆ ಕಾರ್ಯನಿರ್ವಹಣಾಧಿಕಾರಿಗಳಾಗಿ, ಅಂದ್ರೆ ಜ್ಞಾನೇಶ್ ಕುಮಾರ್ ಅವರು ಪ್ರಸ್ತುತ ಮುಖ್ಯ ಚುನಾವಣಾಧಿಕಾರಿಯಾಗಿ, ಎಸ್ ಎಸ್ ಸಂಧು, ವಿವೇಕ್ ಜೋಶಿ ಅವರು ಪ್ರಸ್ತುತ ಇತರೆ ಚುನಾವಣಾಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. 14ನೇ ಪ್ರಶ್ನೆ, ನಮ್ಮ ದೇಶದಲ್ಲಿ ಎಮರ್ಜೆನ್ಸಿ ಬಂದ ವರ್ಷ ಇವುಗಳಲ್ಲಿ? ಸರಿಯಾದ ಉತ್ತರ 1975. 1975ರಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಈ 14 ಪ್ರಶ್ನೆಗಳು 2006ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ಇನ್ನು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ 2007ರಲ್ಲಿ ಕೇಳಲಾದಂತಹ ಭಾರತ ಸಂವಿಧಾನದ ಪ್ರಶ್ನೆಗಳ ಬಗ್ಗೆ ನೋಡೋಣ. 1ನೇ ಪ್ರಶ್ನೆ, ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಲಾಗಿದೆ? ನಿರ್ದೇಶಕ ತತ್ವಗಳು, ರಾಜನೀತಿ ನಿರ್ದೇಶಕ ತತ್ವಗಳು. ನಮ್ಮ ಸಂವಿಧಾನದ ಭಾಗ 4ರಲ್ಲಿನ 36ರಿಂದ 51ರವರೆಗಿನ ವಿಧಿಗಳು ಈ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಮಗ ಮಾಹಿತಿಯನ್ನ ನೀಡುತ್ತವೆ. 2ನೇ ಪ್ರಶ್ನೆ, ಕಾನೂನು ಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರೀತಿಯ ರಿಟ್ ಅನ್ನು ಹೊರಡಿಸಬಹುದು? ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. ಕಾನೂನು ಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರೀತಿಯ ರಿಟ್ ಅನ್ನು ಹೊರಡಿಸಬಹುದು? ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. ಇಲ್ಲಿ ಹೇಬಿಯಸ್ ಕಾರ್ಪಸ್ ಎಂದರೆ ಬಂದಿ ಪ್ರತ್ಯಕ್ಷೀಕರಣ, ದೇಹವನ್ನು ಮುಂದೆ ತಂದಿಡು. ಅಂದ್ರೆ ಯಾವುದೇ ವ್ಯಕ್ತಿಯನ್ನು ಪೊಲೀಸ್ ಅಥವಾ ಇತರರು ಬಂಧನದಲ್ಲಿಟ್ಟರೆ ಆ ಬಂಧಿತ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ನ್ಯಾಯಾಲಯದ ಮುಂದೆ ದೈಹಿಕವಾಗಿ
ಹಾಜರುಪಡಿಸುವುದಾಗಿದೆ. ಅದರಂತೆ ಕೋವಾರಂಟೋ ಕೋವಾರಂಟೋ ಎಂದರೆ ಅಧಿಕಾರ ಪ್ರಜ್ಞೆ. ನಿನ್ನ ಅಧಿಕಾರ ಎಲ್ಲಿ ಎಂದು ಪ್ರಶ್ನಿಸುವುದು. ಕಾನೂನು ಬಾಹಿರವಾಗಿ ಅಥವಾ ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಯನ್ನು ಅಥವಾ ಅಧಿಕಾರ ಸ್ಥಾನವನ್ನು ಪಡೆಯಲು ಯತ್ನಿಸುವಂತಹ ವ್ಯಕ್ತಿಯನ್ನು ತಡೆಗಟ್ಟಲು ನ್ಯಾಯಾಲಯ ನೀಡುವ ಆಜ್ಞೆಯನ್ನು ನಾವು ವಾರೆಂಟು ಎಂದು ಕರೆಯುತ್ತೇವೆ. ಇನ್ನ ಪ್ರೊಹಿಬಿಷನ್ ಪ್ರೊಹಿಬಿಷನ್ ಎಂದರೆ ಪ್ರತಿಬಂಧಕಾಜ್ಞೆ ಎಂದರ್ಥ. ಯಾವುದೇ ಅಧೀನ ನ್ಯಾಯಾಲಯಗಳು ತನ್ನ ಅಧಿಕಾರ ವ್ಯಾಪ್ತಿ ಮೀರಿ ನಡೆದಾಗ ಶ್ರೇಷ್ಠ ಅಥವಾ ವರಿಷ್ಠ ನ್ಯಾಯಾಲಯ ಹೊರಡಿಸುವ ಆಜ್ಞೆ ಅಥವಾ ರಿಟ್, ಅದನ್ನು ನಾವು ಪ್ರೊಹಿಬಿಷನ್ ಎಂದು ಕರೆಯುತ್ತೇವೆ. ಇನ್ನು ಮ್ಯಾಂಡಮಸ್ ಎಂದರೆ ಪರಮಾದೇಶ, ಅಂದರೆ ನಾವು ಆಜ್ಞಾಪಿಸುತ್ತೇವೆ ಎಂದರ್ಥ. ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಲ್ಲಿ ನ್ಯಾಯಾಲಯಗಳು ಹೊರಡಿಸಬಹುದಾದ ವಿಶೇಷ ಆಜ್ಞೆಯನ್ನು ನಾವು ಮ್ಯಾಂಡಮಸ್ ಎಂದು ಕರೆಯುತ್ತೇವೆ. ಮೂರನೇ ಪ್ರಶ್ನೆ, ಭಾರತದ ಸಂವಿಧಾನದ 8ನೇ ಅನುಸೂಚಿಯ ಎಷ್ಟು ಭಾಷೆಗಳನ್ನು ಗುರುತಿಸಿದೆ? 22 ಭಾಷೆಗಳು. 4ನೇ ಪ್ರಶ್ನೆ, ಕೆಳಕಂಡ ಯಾವ ಭಾಗವನ್ನು ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದು? ಪೀಠಿಕೆ. ನಮ್ಮ ಸಂವಿಧಾನದ ಪೀಠಿಕೆಯನ್ನ ಸಂವಿಧಾನದ ಭಾಗವೆಂದು ಪರಿಗಣಿಸಲಾಗುವುದು. 5ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿರುವವರು? ಸರಿಯಾದ ಉತ್ತರ ಸಿ, ಲೋಕಸಭೆ ಹಾಗೂ ರಾಜ್ಯಸಭಾ ಸದಸ್ಯರು. ನಮ್ಮ ಸಂವಿಧಾನದ 66 ಉಪವಿಧಿಯ ಪ್ರಕಾರ ಲೋಕಸಭಾ ಹಾಗೂ ರಾಜ್ಯಸಭಾ ಸದಸ್ಯರು ಸೇರಿ ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸಿ ಉಪರಾಷ್ಟ್ರಪತಿಗಳನ್ನು ಚುನಾಯಿಸುತ್ತಾರೆ. 6ನೇ ಪ್ರಶ್ನೆ, ಕೆಂಪು ಕೋಟೆಯ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಅತ್ಯಂತ ಹೆಚ್ಚು ಬಾರಿ ಹಾಗೂ ಅತಿ ಕಡಿಮೆ ಬಾರಿ ಹಾರಿಸಿದವರು? ಸರಿಯಾದ ಉತ್ತರ ಅತಿ ಹೆಚ್ಚು ಬಾರಿ ಹಾರಿಸಿದವರು ನೆಹರು, ಅತಿ ಕಡಿಮೆ ಬಾರಿ ಹಾರಿಸಿದವರು ದೇವೇಗೌಡ. ಎರಡ್ 2008ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ ಯಾವ ವಿಧಿ ಅನ್ವಯ ಕೊಡಬೇಕೆಂದು ಒತ್ತಾಯಿಸಲಾಯಿತು? ಸರಿಯಾದ ಉತ್ತರ ಬಿ, 371. 371 ಜೆ ವಿಧಿ ಇದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವುದರ ಬಗ್ಗೆ ಮಾಹಿತಿ ನೀಡುತ್ತದೆ. ಈ 371 ಜೆ ತಿದ್ದುಪಡಿಯನ್ನ ಸಂವಿಧಾನಕ್ಕೆ 2012ರಲ್ಲಿ 98ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅನ್ನೋದು. 2ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಅನುಚ್ಛೇದಗಳಿವೆ? 12. 3ನೇ ಪ್ರಶ್ನೆ, ಭಾಷಾವಾರು ಪ್ರಾಂತ್ಯ ವಿಭಜನೆ ಆದದ್ದು ಈ ವರ್ಷದಲ್ಲಿ? 1956ರಲ್ಲಿ ಭಾಷಾವಾರು ಪ್ರಾಂತ ವಿಭಜನೆ ಆಯಿತು. 4ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಒಬ್ಬ ನಾಗರಿಕನು ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು? ಇದರಲ್ಲಿ ಸರಿಯಾದ ಉತ್ತರ ಉಚ್ಚ ನ್ಯಾಯಾಲಯ. ಉಚ್ಚ ನ್ಯಾಯಾಲಯ ಸಂವಿಧಾನದ 226ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ಗಳನ್ನ ಹೊರಡಿಸುತ್ತದೆ ಅನ್ನೋದು. 5ನೇ ಪ್ರಶ್ನೆ, ತನ್ನದೇ ಆದ ಹೈಕೋರ್ಟ್ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಇದು? ಸರಿಯಾದ ಉತ್ತರ ಡಿ, ದೆಹಲಿ. 2008 ಕೇಳಲಾದ 2ನೇ ಸಲ 2008ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ 2ನೇ ಪರೀಕ್ಷೆ ನಡೆಯಿತು. ಮೊದಲನೇ ಪ್ರಶ್ನೆ, ಮರಣದಂಡನೆ ದೊರೆತ ವ್ಯಕ್ತಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? 72ನೇ ವಿಧಿಯ ಪ್ರಕಾರ ಮರಣದಂಡನೆ ದೊರೆತ ವ್ಯಕ್ತಿಗೆ ಇದು ಕ್ಷಮಾದಾನ ಆಗ್ಬೇಕು, ಅಧಿಕಾರ ಇದು ರಾಷ್ಟ್ರಪತಿಗಳಿಗಿದೆ ಅನ್ನೋದು. ಇದರ ಬಗ್ಗೆ ನಮ್ಮ ಸಂವಿಧಾನದ 72ನೇ ವಿಧಿ ಮಾಹಿತಿ ಕೊಡುತ್ತದೆ. ಒಬ್ಬ ವ್ಯಕ್ತಿಗೆ ನ್ಯಾಯಾಲಯದ ಮೂಲಕ ಮರಣದಂಡನೆ ಶಿಕ್ಷೆ ನೀಡಿದಾಗ ರಾಷ್ಟ್ರಪತಿಗಳು ಆ ವ್ಯಕ್ತಿಗೆ ನೀಡಲಾದ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬಹುದು.
ಕ್ಷಮಾದಾನ ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂವಿಧಾನದ 72ನೇ ವಿಧಿ ಮಾಹಿತಿ ನೀಡುತ್ತದೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎ, ರಾಷ್ಟ್ರಪತಿ. ಎರಡನೇ ಪ್ರಶ್ನೆ, ಸಂವಿಧಾನದ 8ನೇ ಅನುಚ್ಛೇದದಲ್ಲಿ ಈ ಭಾಷೆ ಸೇರಿಲ್ಲ. ಸರಿಯಾದ ಉತ್ತರ ಡಿ, ಕೊಡವ. ಸಂಸ್ಕೃತ, ಮರಾಠಿ, ಆಸಾಮಿ ಈ ಭಾಷೆಗಳು ಸಂವಿಧಾನದ 8ನೇ ಅನುಚ್ಛೇದದ ಭಾಷೆಗಳಲ್ಲಿ ಸೇರಿವೆ, ಆದರೆ ಕೊಡವ ಭಾಷೆ ಸೇರಿಲ್ಲ. ಮೂರನೇ ಪ್ರಶ್ನೆ, ವಿಧಾನಸಭೆ ಸದಸ್ಯನಾಗಲು ಕನಿಷ್ಠ ವಯೋಮಿತಿ 25 ವರ್ಷಗಳು. 25 ವರ್ಷ ವಯಸ್ಸಾದ ಪ್ರತಿಯೊಬ್ಬ ಭಾರತದ ಪ್ರಜೆಯು ವಿಧಾನಸಭೆಯ ಸದಸ್ಯನಾಗಲು ಅರ್ಹನಾಗಿರುತ್ತಾನೆ. ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಶಿಕ್ಷಣವು ಇದರ ವ್ಯಾಪ್ತಿಗೆ ಬರುತ್ತದೆ. ಸಿ, ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿಯ ವ್ಯಾಪ್ತಿಗೆ ಈ ಶಿಕ್ಷಣ ಅನ್ನುವ ವಿಷಯವು ಬರುತ್ತದೆ. ಈ ಸಮವರ್ತಿ ಪಟ್ಟಿಯಲ್ಲಿ ಪ್ರಸ್ತುತ 52 ವಿಷಯಗಳು, ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳು, ರಾಜ್ಯ ಪಟ್ಟಿಯಲ್ಲಿ ಪ್ರಸ್ತುತ 66 ವಿಷಯಗಳು ಇವೆ ಅನ್ನೋದು. ಐದನೇ ಪ್ರಶ್ನೆ, ಅಟಾರ್ನಿ ಜನರಲ್ ರನ್ನು ಯಾರು ನೇಮಕ ಮಾಡುತ್ತಾರೆ? ನಮ್ಮ ಸಂವಿಧಾನದ 148ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುತ್ತಾರೆ. ನಮ್ಮ ಸಂವಿಧಾನದ 148ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ರವರನ್ನು ನೇಮಕ ಮಾಡುತ್ತಾರೆ. ಇನ್ನು 2010ರಲ್ಲಿ ಕೇಳಲಾದಂತಹ ಒಂದು ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಿದ್ದು 22ನೇ ಜುಲೈ 1947. 22ನೇ ಜುಲೈ 1947ರಂದು ಭಾರತದ ಸಂವಿಧಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಅಂಗೀಕರಿಸಲಾಯಿತು. ಎರಡನೇ ಪ್ರಶ್ನೆ, ರಾಜ್ಯಪಾಲರು ಈ ವ್ಯವಸ್ಥೆಯ ಅವಿಭಾಜ್ಯ ಅಂಗ. ಸರಿಯಾದ ಉತ್ತರ ಎ, ರಾಜ್ಯ ಶಾಸನ ಸಭೆ. ರಾಜ್ಯ ಶಾಸನ ಸಭೆಯ ಅವಿಭಾಜ್ಯ ಅಂಗವಾಗಿ ರಾಜ್ಯಪಾಲರು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಮೂರನೇ ಪ್ರಶ್ನೆ, ಉಚ್ಚ ನ್ಯಾಯಾಲಯ ಇರುವುದು ಕೇಂದ್ರ ಪಟ್ಟಿಯಲ್ಲಿ. ಉಚ್ಚ ನ್ಯಾಯಾಲಯ ಈ ಒಂದು ವಿಷಯ ಯಾವ ಪಟ್ಟಿಯಲ್ಲಿ ಬರುತ್ತದೆ ಅಂದ್ರೆ ಕೇಂದ್ರ ಪಟ್ಟಿಯಲ್ಲಿ. ನಾಲ್ಕನೇ ಪ್ರಶ್ನೆ, ಭಾರತ ಸಂವಿಧಾನದ 7ನೇ ಶೆಡ್ಯೂಲ್ ನಲ್ಲಿ ಒಳಗೊಂಡಿರುವುದು ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಒಪ್ಪಿಗೆ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ. ಈ ಮೂರು 7ನೇ ಶೆಡ್ಯೂಲ್ ನಲ್ಲಿ ಬರುವಂತಹ ವಿಷಯಗಳು. ಕೇಂದ್ರ ಪಟ್ಟಿಯಲ್ಲಿ ಬರುವ ವಿಷಯಗಳ ಸಂಖ್ಯೆ 100, ರಾಜ್ಯ ಪಟ್ಟಿಯಲ್ಲಿ 66 ವಿಷಯಗಳು, ಸಮವರ್ತಿ ಪಟ್ಟಿಯಲ್ಲಿ ಅಥವಾ ಒಪ್ಪಿಗೆ ಪಟ್ಟಿಯಲ್ಲಿ ಪ್ರಸ್ತುತ 52 ವಿಷಯಗಳು ಇವೆ. ಐದನೇ ಪ್ರಶ್ನೆ, ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇರುವುದು. ಸರಿಯಾದ ಉತ್ತರ ಡಿ, ಕೇಂದ್ರ ಮತ್ತು ರಾಜ್ಯಗಳಿಗೆ. ಕೇಂದ್ರ ಮತ್ತು ರಾಜ್ಯಗಳಿಗೆ ಮಾತ್ರ ನಿಗದಿತ ವಿಷಯಕ್ಕೆ ಸಂಬಂಧಿಸಿದ ಹಕ್ಕು ಚಲಾವಣೆ ಇದೆ ಅನ್ನೋದು. ಆರನೇ ಪ್ರಶ್ನೆ, ರಾಜ್ಯಸಭೆಯ ಸಭಾಧ್ಯಕ್ಷರು. ಸರಿಯಾದ ಉತ್ತರ ಡಿ, ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಚೇರ್ಮನ್ ರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಏಳನೇ ಪ್ರಶ್ನೆ, ಭಾರತದಲ್ಲಿ ನಿಯಂತ್ರಣ ಅಧಿಕಾರಿ ಮತ್ತು ಪ್ರಧಾನ ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು. ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಸಿಖ್ಖರು ಕಿರ್ಪಾನ್ ಇಟ್ಟುಕೊಳ್ಳಲು ಅನುಮತಿ ಇರುವುದು ಕೆಳಗಿನ ಯಾವ ಮೂಲಭೂತ ಹಕ್ಕಿನಿಂದ ದೊರೆಯುತ್ತದೆ? ಸರಿಯಾದ ಉತ್ತರ ಡಿ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಒಂಬತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನು ಮಾಡುವವರು ಯಾರು? ಸರಿಯಾದ ಉತ್ತರ ಡಿ, ಆಗಿನ ಕಾಲದ ಭಾರತದ ಮುಖ್ಯ ನ್ಯಾಯಾಧೀಶರು ಒಂದೇ ಸಮಯದಲ್ಲಿ ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆಗಳು ಖಾಲಿ ಇರುವಾಗ ಅವರ ಕೆಲಸಗಳನ್ನ ನಮ್ಮ ಭಾರತದ ಮುಖ್ಯ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಆ ಒಂದು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಹತ್ತನೇ ಪ್ರಶ್ನೆ, ಅನುಚ್ಛೇದ 14ರಲ್ಲಿ ಹೇಳಿರುವ ಯಾವುದೇ ವ್ಯಕ್ತಿಗೆ ಕಾನೂನು ಸಮಾನತೆ ಹಾಗೂ ಸಮಾನ ಕಾನೂನು ರಕ್ಷಣೆಗೆ ರಾಜ್ಯ ಬದ್ಧವಾಗಿದೆ ಎಂಬಲ್ಲಿ ಯಾವುದೇ ವ್ಯಕ್ತಿ ಎಂದರೆ
ಸರಿಯಾದ ಉತ್ತರ ಸಿ, ಭಾರತದಲ್ಲಿ ನೆಲೆಸಿರುವ ನಾಗರಿಕರು ಹಾಗೂ ಅನಿವಾಸಿ ನಾಗರಿಕರು. 11ನೇ ಪ್ರಶ್ನೆ, ಸ್ಟೇಟ್ ಪಬ್ಲಿಕ್ ಕಮಿಷನ್ ನ ಚೇರ್ಮನ್ ಹಾಗೂ ಸದಸ್ಯರುಗಳನ್ನು ತೆಗೆಯುವವರು. ಸರಿಯಾದ ಉತ್ತರ ಬಿ, ರಾಜ್ಯಪಾಲರು. 2010ರಲ್ಲಿ 2ನೇ ಸಲ ಪಿಸಿ ಪರೀಕ್ಷೆ ನಡೆದಾಗ ಕೇಳಲಾದ ಪ್ರಶ್ನೆಗಳು. ಯಾವ ದಿನದಂದು ಸಂವಿಧಾನಿಕ ಸಭೆಯು ಭಾರತ ಸಂವಿಧಾನವನ್ನು ಒಪ್ಪಿತು ಅಥವಾ ಅಂಗೀಕರಿಸಿತು? ಸರಿಯಾದ ಉತ್ತರ ಸಿ, 26ನೇ ನವೆಂಬರ್ 1949. 2ನೇ ಪ್ರಶ್ನೆ, ಇವರಲ್ಲಿ ಯಾರು ಸಂವಿಧಾನಿಕ ಸಭೆಯ ಅಧ್ಯಕ್ಷರಾಗಿದ್ದರು? ಸರಿಯಾದ ಉತ್ತರ ಎ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. 3ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ವರ್ಷದಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿಲ್ಲ? ಸರಿಯಾದ ಉತ್ತರ ಸಿ, 1967. ಆದರೆ 1971, 1975, 1962ರಲ್ಲಿ ಭಾರತದಲ್ಲಿ 3 ಸಲ ನಮ್ಮ ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. 4ನೇ ಪ್ರಶ್ನೆ, ಭಾರತದ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ಡಿ, ಸುಚೇತಾ ಕೃಪಲಾನಿ. ಸುಚೇತಾ ಕೃಪಲಾನಿ ಅವರು ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಆಧುನಿಕ ಜಗತ್ತಿನ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಬಿ, ಸಿರಿಮಾವು ಭಂಡಾರ ನಾಯಕೆ. ಇನ್ನು 6ನೇ ಪ್ರಶ್ನೆ, ಪತ್ರಿಕಾ ಸ್ವಾತಂತ್ರ್ಯವು ಭಾರತದ ಸಂವಿಧಾನದ ಯಾವ ವಿಧಿಯನ್ನು ಆಧರಿಸಿ ರೂಪುಗೊಂಡಿದೆ? ಸರಿಯಾದ ಉತ್ತರ ಎ, ವಿಧಿ 19. 7ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಸ್ಥೆ ಅಲ್ಲ? ಸರಿಯಾದ ಉತ್ತರ ಸಿ, ಗ್ರಾಮ ಸಹಕಾರ ಸಂಘ. 8ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದನ್ನು ಸಂವಿಧಾನದ ಕೇಂದ್ರ ಪಟ್ಟಿ ಒಳಗೊಂಡಿಲ್ಲ? ಅರಣ್ಯ, ಬಿ ರೈಲ್ವೆ, ಸಿ ರಕ್ಷಣೆ, ಡಿ ಅರ್ಥ. ಈ 3 ಕೇಂದ್ರ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು. 9ನೇ ಪ್ರಶ್ನೆ, ಸಂವಿಧಾನದ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ನಿಜವಲ್ಲ? ರಚನೆಯಾದ ನಂತರ ಅವುಗಳನ್ನು ತಿದ್ದುಪಡಿ ಮಾಡಲಾಗಿಲ್ಲ. ಇದು ಸರಿಯಾದ ಉತ್ತರ. 10ನೇ ಪ್ರಶ್ನೆ, ಭಾರತದ ಪಾರ್ಲಿಮೆಂಟ್ ಇವುಗಳನ್ನು ಒಳಗೊಂಡಿದೆ: ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ಈ 3 ಸೇರಿ ನಮ್ಮ ಪಾರ್ಲಿಮೆಂಟ್ ಅಥವಾ ಸಂಸತ್ತು ರಚನೆಯಾಗಿದೆ ಅನ್ನೋದು. 2010ರಲ್ಲಿ 3ನೇ ಪ್ರಶ್ನೆ, 2010ರಲ್ಲಿ ಪಿಸಿ 3ನೇ ಸಲ ನಡೆದ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು. ವೈಯಕ್ತಿಕ ಸ್ವಾತಂತ್ರ್ಯದ ದೊಡ್ಡ ಚಿಹ್ನೆ ಹೇಬಿಯಸ್ ಕಾರ್ಪಸ್. ಸರಿಯಾದ ಉತ್ತರ ಹೇಬಿಯಸ್ ಕಾರ್ಪಸ್. 2ನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್. 3ನೇ ಪ್ರಶ್ನೆ, ಸಂವಿಧಾನದ ಆರ್ಟಿಕಲ್ 17 ಏನನ್ನು ಸೂಚಿಸುತ್ತದೆ? ಸರಿಯಾದ ಉತ್ತರ ಸಿ, ಅಸ್ಪೃಶ್ಯತಾ ನಿವಾರಣೆ, ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧಿಸುತ್ತದೆ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ಮುಷ್ಕರದ ಹಕ್ಕು ಮೂಲಭೂತ ಹಕ್ಕು ಅಲ್ಲ. 5ನೇ ಪ್ರಶ್ನೆ, ಭಾರತೀಯ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದವರು? ಪಂಡಿತ್ ಜವಾಹರ್ಲಾಲ್ ನೆಹರು. ಭಾರತೀಯ ಯೋಜನಾ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದವರು. ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳು ಯೋಜನಾ ಆಯೋಗದ ಅಧ್ಯಕ್ಷರಾಗಿರುತ್ತಾರೆ. ಅದಕ್ಕಾಗಿ ಸರಿಯಾದ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು. 6ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ರಿಟ್ ಆಫ್ ಪ್ರೊಹಿಬಿಷನ್ ಹೊರಡಿಸುವುದು? ಸರಿಯಾದ ಉತ್ತರ ಎ, ಈ ಕೆಳಗಿನ ನ್ಯಾಯಾಲಯವು ತನ್ನ ವ್ಯಾಪ್ತಿಯನ್ನು ಮೀರಿದಂತೆ ಅಥವಾ ನೈಸರ್ಗಿಕ ನ್ಯಾಯದ ವಿರುದ್ಧ ಹೋಗದಂತೆ ತಡೆಯಲು. 7ನೇ ಪ್ರಶ್ನೆ, ಅಸ್ಪೃಶ್ಯತೆಯನ್ನು ರದ್ದು ಮಾಡಲಾಗಿದೆ ಹಾಗೂ ಇದರ ಆಚರಣೆ ಶಿಕ್ಷೆಗೆ ಅರ್ಹವಾಗಿರುವುದು ಇದರ ಅನ್ವಯ. ವಿಧಿ 17. 8ನೇ ಪ್ರಶ್ನೆ, ನಮ್ಮ ರಾಷ್ಟ್ರ ಧ್ವಜದ ಚಿತ್ರದಲ್ಲಿ 24 ಅಕ್ಷರಗಳಿವೆ ಅಥವಾ ಗೆರೆಗಳಿವೆ.
9ನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಚುನಾವಣೆ ನಡೆದದ್ದು 1952ರಲ್ಲಿ. ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಗಳು ನಡೆದದ್ದು. 10ನೇ ಪ್ರಶ್ನೆ, ರಾಜ್ಯದ ನಿರ್ಮಾಣಾಧಿಕಾರ ಇರುವುದು. ಸರಿಯಾದ ಉತ್ತರ ಸಿ, ರಾಜ್ಯದ ರಾಜ್ಯಪಾಲರಲ್ಲಿ. 11ನೇ ಪ್ರಶ್ನೆ, ಜಂಟಿ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಿಲ್ ಪಾಸ್ ಆಗಲು ಬೇಕಾದ ನಿರ್ಣಾಯಕ ಮತ ಚಲಾಯಿಸುವವರು ಲೋಕಸಭಾ ಅಧ್ಯಕ್ಷರು. ಆಕ್ಚುಲಿ ಜಂಟಿ ಅಧಿವೇಶನದ ಲೋಕಸಭೆ ರಾಜ್ಯಸಭೆಯ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವವರು ಲೋಕಸಭೆಯ ಸ್ಪೀಕರ್ ಅವರು. ಅದಕ್ಕಾಗಿ ಅವರು ಬಿಲ್ ಪಾಸ್ ಆಗಲು ಬೇಕಾದ ನಿರ್ಣಾಯಕ ಮತವನ್ನ ಚಲಾಯಿಸುತ್ತಾರೆ. ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಲೋಕಸಭಾಧ್ಯಕ್ಷರು. 12ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯ ರಿಟ್ ಆಫ್ ಮ್ಯಾಂಡಮಸ್ ಹೊರಡಿಸುವುದು. ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೇ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದು. ಇನ್ನ 2012ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. 1ನೇದು, ಕಾನೂನು ಮತ್ತು ಸುವ್ಯವಸ್ಥೆ ವಿಷಯವು ಭಾರತ ಸಂವಿಧಾನದ ಯಾವ ವಿಷಯ ಪಟ್ಟಿಗೆ ಸೇರಿದೆ? ಸರಿಯಾದ ಉತ್ತರ ಸಿ, ಸಮವರ್ತಿ ಪಟ್ಟಿ. ಕಾನೂನು ಮತ್ತು ಸುವ್ಯವಸ್ಥೆ ಈ ವಿಷಯ ಸಮವರ್ತಿ ಪಟ್ಟಿಯಲ್ಲಿ ಬರುವಂತ ವಿಷಯ. 2ನೇ ಪ್ರಶ್ನೆ, ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ದೆಹಲಿಯ ಕೆಂಪು ಕೋಟೆಯಿಂದ ರಾಷ್ಟ್ರಕ್ಕೆ ಸಂದೇಶವನ್ನು ನೀಡುವವರು. ಸರಿಯಾದ ಉತ್ತರ ಭಾರತದ ಪ್ರಧಾನಮಂತ್ರಿ. 3ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದ ಸಂವಿಧಾನದಡಿಯಲ್ಲಿ ಖಾತರಿಪಡಿಸಲಾಗುವುದಿಲ್ಲ? ಆಸ್ತಿಯನ್ನು ಹೊಂದುವ ಮತ್ತು ವಿಲೇವಾರಿಯ ಸ್ವಾತಂತ್ರ್ಯ. 4ನೇ ಪ್ರಶ್ನೆ, ಪಂಚಾಯತ್ ರಾಜ್ ಯಾವ ತತ್ವಗಳ ಮೇಲೆ ಆಧಾರಿತವಾಗಿದೆ? ಸರಿಯಾದ ಉತ್ತರ ಸಿ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಸರಿಯಾದ ಉತ್ತರ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ. ಕೆಳಕಂಡ ನ್ಯಾಯಿಕ ಆಜ್ಞೆ ಅಥವಾ ರಿಟ್ಗಳಲ್ಲಿ ತಪ್ಪಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆ ಮಾಡಲು ನ್ಯಾಯಾಲಯ ಆಜ್ಞೆ ನೀಡುತ್ತದೆ. ಸರಿಯಾದ ಉತ್ತರ ಡಿ, ಹೇಬಿಯಸ್ ಕಾರ್ಪಸ್. 6ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಬಲ ಎಷ್ಟು? 224. 7ನೇ ಪ್ರಶ್ನೆ, ಯಾರು ಭಾರತ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು? ಸಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. 8ನೇ ಪ್ರಶ್ನೆ, ಸಂವಿಧಾನದ ಯಾವ ಹಕ್ಕು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಸರಿಯಾದ ಉತ್ತರ ಎ, ಆಸ್ತಿಯ ಹಕ್ಕು. ಈ ಆಸ್ತಿ ಹಕ್ಕು ಮೊದಲು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಬರುವಂತದ್ದು. ಆದರೆ ಸಂವಿಧಾನಕ್ಕೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡುವುದರ ಮೂಲಕ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಪ್ರಸ್ತುತ ಆಸ್ತಿ ಹಕ್ಕು 300A ಉಪವಿಧಿಯ ಪ್ರಕಾರ ಕಾನೂನಾತ್ಮಕ ಹಕ್ಕಾಗಿದೆ. 9ನೇ ಪ್ರಶ್ನೆ, ಈ ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿ ಆಗಿರಲಿಲ್ಲ? ಸರಿಯಾದ ಉತ್ತರ ಡಿ, ಬೂಟಾ ಸಿಂಗ್. ಆದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಭಾರತದ ಪ್ರಥಮ ರಾಷ್ಟ್ರಪತಿ. ಇವರ ಅವಧಿ ಮೇ 12, 1952ರಿಂದ 12 ಮೇ 1962ರವರೆಗೆ. ಜಾಕಿರ್ ಹುಸೇನ್ ರವರ 3ನೇ ರಾಷ್ಟ್ರಪತಿಗಳಾಗಿ ಮೇ 12, 1947ರಿಂದ 3 ಮೇ 1969ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇನ್ನು ಗ್ಯಾನಿ ಜೈಲ್ ಸಿಂಗ್ ರವರು 7ನೇ ರಾಷ್ಟ್ರಪತಿಯಾಗಿ 25 ಜುಲೈ 1982ರಿಂದ 24 ಜುಲೈ 1987ರವರೆಗೆ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹತ್ತನೇ ಪ್ರಶ್ನೆ, ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು? ಸರಿಯಾದ ಉತ್ತರ ಎ, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ. 11ನೇ ಪ್ರಶ್ನೆ, ಈ ಕೆಳಕಂಡ ಯಾವ ವಯೋಮಿತಿಯವರಿಗೆ ಸಂವಿಧಾನದಡಿಯಲ್ಲಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ನೀಡಲಾಗುತ್ತದೆ? ಸರಿಯಾದ ಉತ್ತರ ಡಿ, 6ರಿಂದ 14 ವರ್ಷ.
12ನೇ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕಾತಿ ಮಾಡುತ್ತಾರೆ? ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. ಸಂವಿಧಾನದ 100 ಸಾರಿ 12ನೇ ಪ್ರಶ್ನೆ, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕಾತಿ ಮಾಡುತ್ತಾರೆ? ಸರಿಯಾದ ಉತ್ತರ ಬಿ, ರಾಷ್ಟ್ರಪತಿ. PC 2013ರ ಪ್ರಶ್ನೆಗಳು, 2013ರಲ್ಲಿ ಕೇಳಲಾದಂತಹ ಪ್ರಶ್ನೆಗಳು. ಒಂದನೇದು, ಭಾರತದ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ಅನ್ನೋದು. ಎರಡನೇ ಪ್ರಶ್ನೆ, ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಯಾವುದು? ಸರಿಯಾದ ಉತ್ತರ ಸಿ, 3:4. ಭಾರತದ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ ಯಾವುದು? ಸರಿಯಾದ ಉತ್ತರ ಸಿ, 3:4. ಮೂರನೇ ಪ್ರಶ್ನೆ, ಜಪಾನ್ನ ಪಾರ್ಲಿಮೆಂಟ್ ಅನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಡಿ, ಡಯಟ್. ನಾಲ್ಕನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ. ನಮ್ಮ ಸಂವಿಧಾನದ ಭಾಗ 4A ನ 51A ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳು ಬಗ್ಗೆ ಮಾಹಿತಿ ಸಿಗುತ್ತದೆ. ಐದನೇ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದರ ಅಧಿಕೃತ ಭಾಷೆ ಇಂಗ್ಲಿಷ್ ಆಗಿದೆ? ಸರಿಯಾದ ಉತ್ತರ ಬಿ, ನಾಗಾಲ್ಯಾಂಡ್. ಆರನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ನಮೂದಿಸಲಾದ ಮೂಲಭೂತ ಹಕ್ಕುಗಳ ಸಂರಕ್ಷಕರು ಯಾರು? ಸರಿಯಾದ ಉತ್ತರ ಎ, ಸರ್ವೋಚ್ಚ ನ್ಯಾಯಾಲಯ. ನಮ್ಮ ಸಂವಿಧಾನದ 32ನೇ ವಿಧಿಯ ಪ್ರಕಾರ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ಇದರ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯವು ಮೂಲಭೂತ ಹಕ್ಕುಗಳ ರಕ್ಷಣೆಯನ್ನ ಮಾಡುತ್ತದೆ. ಏಳನೇ ಪ್ರಶ್ನೆ, ಪೂರ್ಣವಾಗಿ ಭಾರತದ ಸಂವಿಧಾನ ಎಂದು ಜಾರಿಗೆ ಬಂತು? 26 ಜನವರಿ 1950ರಂದು ನಮ್ಮ ಸಂವಿಧಾನ ಸಂಪೂರ್ಣವಾಗಿ ಜಾರಿಗೆ ಬಂತು. ಎಂಟನೇ ಪ್ರಶ್ನೆ, ಭಾರತದ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ? ವಿಧಿ 54A, ಭಾಗ 4A ನ ವಿಧಿ 51A, ವಿಧಿ 51A ನಲ್ಲಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತದೆ. ಒಂಬತ್ತನೇ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯಾಗಲು ಅಗತ್ಯವಿರುವ ಕನಿಷ್ಠ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಡಿ, 35 ವರ್ಷಗಳು. 10ನೇ ಪ್ರಶ್ನೆ, ಎಷ್ಟು ವರ್ಷ ವಯಸ್ಸಾಗುವ ತನಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹುದ್ದೆ ಹೊಂದಿರುತ್ತಾರೆ? ಸರಿಯಾದ ಉತ್ತರ ಬಿ, 65 ವರ್ಷ. ನಮ್ಮ ಸಂವಿಧಾನದ 124 ಮೂರನೇ ವಿಧಿಯ ಪ್ರಕಾರ 65 ವರ್ಷ ವಯಸ್ಸಾಗುವವರೆಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಕಾರ್ಯನಿರ್ವಹಿಸುತ್ತಾರೆ. ಅದಕ್ಕಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 65 ವರ್ಷಗಳು. ನಮ್ಮ ಸಂವಿಧಾನದ 124 ಮೂರನೇ ಉಪವಿಧಿಯ ಪ್ರಕಾರ. ಇನ್ನ 62 ವರ್ಷಗಳು ಇದು ಹೈಕೋರ್ಟ್ಗಳ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಂತಹ ನಿವೃತ್ತಿಯ ವಯಸ್ಸು. 11ನೇ ಪ್ರಶ್ನೆ, ಮಂತ್ರಿಮಂಡಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಸರಿಯಾದ ಉತ್ತರ ಎ, ಮುಖ್ಯಮಂತ್ರಿ. 2014ರಲ್ಲಿ ಕೇಳಲಾದಂತ ಪ್ರಶ್ನೆ, ಒಂದನೇದು, ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಎ, ಸುಪ್ರೀಂ ಕೋರ್ಟ್. ಎರಡನೇದು, ಲೋಕಸಭಾ ಸದಸ್ಯನಾಗಲು ಒಬ್ಬ ವ್ಯಕ್ತಿಯ ಕನಿಷ್ಠ ಪಕ್ಷ 25 ವರ್ಷಗಳಾಗಿದೆ. ಸರಿಯಾದ ಉತ್ತರ ಎ, 25 ವರ್ಷದವರಾಗಿರಬೇಕು. ಮೂರನೇ ಪ್ರಶ್ನೆ, ಇಸ್ವಿ 2002ರಲ್ಲಿ ನಮ್ಮ ಸಂವಿಧಾನಕ್ಕೆ ಸೇರಿಸಲಾದ 11ನೇ ಮೂಲಭೂತ ಕರ್ತವ್ಯವು ಏನನ್ನು ತಿಳಿಸುತ್ತದೆ? ಸರಿಯಾದ ಉತ್ತರ ಸಿ, 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು.
4ನೇ ಪ್ರಶ್ನೆ, ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರು ಶಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು? ಪ್ರಧಾನಮಂತ್ರಿಗಳ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನು 5 ವರ್ಷದ ಅವಧಿಗಿಂತ ಮುಂಚೆನೆ ವಿಸರ್ಜನೆ ಮಾಡಬಹುದು. 5ನೇ ಪ್ರಶ್ನೆ, ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಆಯ್ದುಕೊಳ್ಳಲಾಗಿದೆ. ಸರಿಯಾದ ಉತ್ತರ ಎ, ಯುನೈಟೆಡ್ ಕಿಂಗ್ಡಮ್. ಬ್ರಿಟನ್ ದೇಶದ ಸಂವಿಧಾನದಿಂದ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಲಾಗಿರುವಂತಹ ಸಂಸದೀಯ ಪದ್ಧತಿ ಸರ್ಕಾರವನ್ನು ಎರವಲು ಪಡೆಯಲಾಗಿದೆ. 6ನೇ ಪ್ರಶ್ನೆ, ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವು ಯಾವ ದೇಶಕ್ಕೆ ಸೇರಿದು? ಅಮೆರಿಕ ದೇಶದ ಸಂವಿಧಾನವನ್ನು ನಾವು ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನ ಅಂತೇಳಿ ಕರೆಯುತ್ತೇವೆ. 7ನೇ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಆಗಿದ್ದವರು? ಸರಿಯಾದ ಉತ್ತರ ಸಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. 8ನೇ ಪ್ರಶ್ನೆ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಸಿ, 75. ಇನ್ನು 224 ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ 224. ಇನ್ನು ಡಿ 552 ಇದು ಲೋಕಸಭಾ ಸದಸ್ಯರ ಒಟ್ಟು ಸದಸ್ಯರ ಸಂಖ್ಯೆ. ಅಂದ್ರೆ ಲೋಕಸಭಾ ಸದಸ್ಯರ ಸಂಖ್ಯೆ 552ಕ್ಕಿಂತ ಹೆಚ್ಚಿರಬಾರದು ಎಂದು. ಇಲ್ಲಿ 8ನೇ ಪ್ರಶ್ನೆ ಏನಪ್ಪಾ ಅಂದ್ರ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಪ್ರಸ್ತುತ 75. 9ನೇ ಪ್ರಶ್ನೆ, ಈ ಕೆಳಗಿನ ಯಾವ ಜಿಲ್ಲೆ ಭಾರತದ ಸಂವಿಧಾನದ 371 ವಿಧಿಯಡಿಯಲ್ಲಿ ಬರುವುದಿಲ್ಲ? ಸರಿಯಾದ ಉತ್ತರ ಬಿ, ಬಾಗಲಕೋಟೆ. ಇಲ್ಲಿ ಕಲಬುರಗಿ, ಬಳ್ಳಾರಿ, ಬೀದರ್, ರಾಯಚೂರು, ಯಾದಗಿರಿ, ವಿಜಯನಗರ ಈ ಜಿಲ್ಲೆಗಳು ಮಾತ್ರ 371 ವಿಧಿಯಡಿಯಲ್ಲಿ ಬರುತ್ತವೆ. ಕೊಪ್ಪಳ 1. PC 2014. 1ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಯವರು ಡ್ಯಾಸ್ ರವರಿಂದ ಆರಿಸಲ್ಪಡುತ್ತಾರೆ? ಸರಿಯಾದ ಉತ್ತರ ಬಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಂದ ಭಾರತದ ಉಪರಾಷ್ಟ್ರಪತಿಗಳು ಆರಿಸಲ್ಪಡುತ್ತಾರೆ. 2ನೇ ಪ್ರಶ್ನೆ, ಲೋಕಸಭೆಗೆ ಆಯ್ಕೆಯಾಗಲು ಇರುವ ಕನಿಷ್ಠ ವಯೋಮಾನ 25 ವರ್ಷ. 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸಿ, ನೌಕರಿಯ ಹಕ್ಕು. ಆದರೆ ಸ್ವಾತಂತ್ರ್ಯದ ಹಕ್ಕು, ಸಮಾನತೆ ಹಕ್ಕು, ಶೋಷಣೆ ವಿರುದ್ಧದ ಹಕ್ಕು ಇವು 3 ಪ್ರಸ್ತುತ ಮೂಲಭೂತ ಹಕ್ಕುಗಳು. 4ನೇ ಪ್ರಶ್ನೆ, ಯಾರು ರಾಜ್ಯಸಭೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ? ಸರಿಯಾದ ಉತ್ತರ ಸಿ, ಉಪರಾಷ್ಟ್ರಪತಿ. 5ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ? ಸರಿಯಾದ ಉತ್ತರ ಸಿ, 17ನೇ ವಿಧಿ. 6ನೇ ಪ್ರಶ್ನೆ, ಭಾರತದ ಸಂವಿಧಾನದ 24ನೇ ವಿಧಿಯ ಪ್ರಕಾರ ಎಷ್ಟು ವರ್ಷಕ್ಕಿಂತ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದನ್ನು ನಿಷೇಧಿಸಲಾಗಿದೆ? ಸರಿಯಾದ ಉತ್ತರ ಡಿ, 14 ವರ್ಷ. 14 ವರ್ಷದ ಒಳಗಿನ ಮಕ್ಕಳನ್ನ ದುಡಿಮೆಗೆ ನೇಮಿಸುವುದನ್ನು ನಿಷೇಧಿಸುತ್ತದೆ. ಎಷ್ಟನೇ ವಿಧಿ ಅಂದ್ರೆ 24ನೇ ವಿಧಿ. PC 2014 3ನೇ ಸಲ ನಡೆದ ನೇಮಕಾತಿ ಪ್ರಶ್ನೆಗಳು. 1ನೇದು ರಾಜ್ಯಸಭೆಯ ಸದಸ್ಯರ ಸದಸ್ಯತ್ವ ಅವಧಿ. ಸರಿಯಾದ ಉತ್ತರ 6 ವರ್ಷಗಳು. ಆದ್ರೆ ರಾಜ್ಯಸಭೆಯ ಅವಧಿ ಶಾಶ್ವತ ಸದನ. 2ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತ ಉಸ್ತುವಾರಿ ಹೊತ್ತಿರುವವರು? ಸರಿಯಾದ ಉತ್ತರ ಸಿ, ಲೆಫ್ಟಿನೆಂಟ್ ಗವರ್ನರ್. 3ನೇ ಪ್ರಶ್ನೆ, ಕಾಣೆಯಾದ ವ್ಯಕ್ತಿಯೊಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ರೀತಿಯ ರಿಟ್ ಮೂಲಕ ಸಲ್ಲಿಸಬಹುದು? ಸರಿಯಾದ ಉತ್ತರ ಡಿ, ಹೇಬಿಯಸ್ ಕಾರ್ಪಸ್. ಇನ್ನು 4ನೇ ಪ್ರಶ್ನೆ, ವಿಧಾನಸಭೆಯ ಸ್ಪೀಕರ್ ಅವರು ತಮ್ಮ ರಾಜೀನಾಮೆ ಸಲ್ಲಿಸಲು ಇಷ್ಟಪಟ್ಟರೆ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡಬೇಕು? ಸರಿಯಾದ ಉತ್ತರ ಬಿ, ಡೆಪ್ಯೂಟಿ ಸ್ಪೀಕರ್ ಅವರಿಗೆ. ಅಂದ್ರೆ ಇಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಸಲ್ಲಿಸುತ್ತಾರೆ. 5ನೇ ಪ್ರಶ್ನೆ, ಸಂಸತ್ತಿನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಗುರುತಿಸಲ್ಪಡಲು ಸದರಿ ಪಕ್ಷವು ಕನಿಷ್ಠ ಎಷ್ಟು ಸ್ಥಾನಗಳನ್ನು ಹೊಂದಿರಬೇಕು?
ಸರಿಯಾದ ಉತ್ತರ ಡಿ. ಒಟ್ಟು ಸ್ಥಾನಗಳ 1/10 100ಕ್ಕೆ 10%. 6ನೇ ಪ್ರಶ್ನೆ, ಸಂವಿಧಾನದ 370 ಈ ಅನುಚ್ಛೇದ ಯಾವ ರಾಜ್ಯಕ್ಕೆ ಅನ್ವಯಿಸುತ್ತದೆ? ಸಿ. ಜಮ್ಮು ಮತ್ತು ಕಾಶ್ಮೀರ್. ಆದರೆ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಇದ್ದ ರಾಜ್ಯದ ಸ್ಥಾನಮಾನವನ್ನು ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನ 2019ರಲ್ಲಿ ಮಾಡಲಾಗಿದೆ. 7ನೇ ಪ್ರಶ್ನೆ, ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದದ್ದು ಯಾವಾಗ? ಸರಿಯಾದ ಉತ್ತರ ಎ. 1952. 8ನೇ ಪ್ರಶ್ನೆ, ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಹಾಜರುಪಡಿಸಬೇಕು? 24 ಗಂಟೆಯ ಒಳಗಾಗಿ. 9ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಬಹುದು? ಸರಿಯಾದ ಉತ್ತರ ಸಿ. 3. 10ನೇ ಪ್ರಶ್ನೆ, ಭಾರತದ ಸಂವಿಧಾನದ 10ನೇ ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿ. ಪಕ್ಷಾಂತರ ನಿಷೇಧ ಕಾಯ್ದೆ. 11ನೇ ಪ್ರಶ್ನೆ, ಸುಗ್ರೀವಾಜ್ಞೆಯನ್ನು ಯಾವ ಸಂದರ್ಭದಲ್ಲಿ ಹೊರಡಿಸುತ್ತಾರೆ? ಸರಿಯಾದ ಉತ್ತರ ಎ. ಸಂಸತ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರಪತಿಗಳು ಸಂವಿಧಾನದ 123ನೇ ವಿಧಿಯ ಪ್ರಕಾರ ಸಂಸತ್ತು ಅಧಿವೇಶನ ಸೇರ್ಲಿಕ್ಕೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುತ್ತಾರೆ. 12ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಲೋಕಸಭೆಗೆ ನಾಮಕರಣಗೊಳ್ಳುವ ಇಬ್ಬರು ಸದಸ್ಯರು ಯಾವ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ? ಸರಿಯಾದ ಉತ್ತರ ಡಿ. ಆಂಗ್ಲೋ ಇಂಡಿಯನ್ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಅನ್ನೋದು. ಇಲ್ಲಿಯವರೆಗೆ ಈ 2006ರಿಂದ 2014ರವರೆಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ಎಲ್ಲಾ ವಿದ್ಯಾರ್ಥಿಗಳು ಗಮನಿಸಬೇಕು, ಏನಪ್ಪಾ ಅಂದ್ರೆ ಕೆಲವು ಪ್ರಶ್ನೆಗಳು ರಿಪೀಟ್ ಆಗಿದಾವೆ, ಅವುಗಳನ್ನ ನೋಟ್ ಮಾಡ್ಕೊಳ್ಬೇಕು. ಇನ್ನು ಉಳಿದ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಉಳಿದ ವರ್ಷದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೇಳಲಾದ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಅಂದ್ರೆ ಚರ್ಚೆಯನ್ನ ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ. ಇಲ್ಲಿಯವರೆಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಮುಂದಿನ ಅಪ್ಡೇಟ್ಗಾಗಿ ಈ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.